ವತಿಯಿಂದ ನವಕರ್ನಾಟಕ ಬೀದಿ ಬದಿ ವ್ಯಾಪಾರಿಗಳ ಸಂಘಕ್ಕೆ ರಾಜ್ಯದ ವಿವಿಧೆಡೆಯಿಂದ ಬೀದಿ ವ್ಯಾಪಾರಿಗಳು ಇಂದು ಸೇರ್ಪಡೆಗೊಂಡಿದ್ದಾರೆ. ಬೆಳಗಾವಿಯ ವಿವಿಧ ಬೀದಿ ವ್ಯಾಪಾರಿಗಳು ಬೆಂಗಳೂರಿನಲ್ಲಿಂದು ನಡೆದ ಸರಳ ಸಮಾರಂಭದಲ್ಲಿ ನವಕರ್ನಾಟಕ ಬೀದಿ ಬದಿ ವ್ಯಾಪಾರಿಗಳ ಸಂಘಕ್ಕೆ ಸೇರ್ಪಡೆಗೊಂಡರು. ಹಾಗೆ ಅನ್ನೋದು ಏನಾಗ್ತದೆ ಗೊತ್ತಾ, ಈಗ ನಾ ಹೇಳ್ಬೋದು ನನಗೆ ಸ್ವಲ್ಪ ಬೇಜಾರಾಗಿದೆ ಅಲ್ಲಿ ಅವ್ರು ನಮ್ಮ ವರ್ಕ್ ನಾನು ಈಗ ಹೆಂಗಾಗ್ತದೆ, ನಾವು ಯಾವಾಗ ವರ್ಕ್ ನಾವು ಸರಿಯಾಗಿ ಮಾಡ್ತಿರ್ತೀವಿ ಆಮೇಲೆ ಅಲ್ಲಿಗೆ ಅವ್ರಿಗೆ ಸರಿ ಆಗ್ತದಿಲ್ಲ ನೋಡ್ಬೇಕಾಗ್ತದೆ. ಅವ್ರ ರಾಜ್ಯಾಧ್ಯಕ್ಷ ಅವ್ರು ನಮ್ಮ ವರ್ಕ್ ಅವ್ರಿಗೆ ಏನಿಸ್ತದೆ ಆಮೇಲೆ ಅವ್ರ ಕಡೆಯಿಂದ ನಮ್ಗೆ ಸಪೋರ್ಟ್ ಇಲ್ಲದ ಮೇಲೆ ನಾವು ಆದಷ್ಟು ಬೆಳೆಸೋದು ನಮಗೂ ಸರಿಯಾಗಿ ಅನಿಸಲ್ಲ. ನಾವು ಎಲ್ಲಿ ಚೆನ್ನಾಗಿ ಕೆಲಸ ಮಾಡ್ತೀವಿ ಅದಕ್ಕೆ ನಮಗೂ ಸ್ವಲ್ಪ ಸಪೋರ್ಟ್ ಬೇಕಾಗ್ತದೆ. ಅದೆಲ್ಲ ವಿಚಾರ ಮಾಡಿ ನಾವು ಯಾರ ಮೇಲೆ ಬ್ಲೇಮ್ ಮಾಡಲ್ಲ, ಅವ್ರು ಹಾಗೆ ಹೀಗೆ ಅಂತೇಳಿ. ಬಟ್ ನನಗಂದ್ರೆ ಅದು ಸರಿ ಅನಿಸಿಲ್ಲ ಅಂತ ನಾನು ಇದು ಹೊಸ ಉಪಯೋಗ ಆಗ್ತಿದ್ದಿಲ್ವಾ ಅಥವಾ ಕೆಲಸ ಆಗ್ತಿದ್ದಿಲ್ಲ. ಅವ್ರ ಜೊತೆ ನಮ್ಮದು ಕಾಂಟ್ಯಾಕ್ಟ್ ಸರಿ ಆಗ್ತದೆ ಇಲ್ಲ, ಮತ್ತು ಅವರು ನಮ್ಗೇನು ಸರಿ ಕಾಂಟ್ಯಾಕ್ಟ್ ಮಾಡ್ತಿದ್ದಿಲ್ಲ, ನಾವು ಅವ್ರಿಗೇನು ಸರಿ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಿಲ್ಲ. ಬಟ್ ನಮ್ದೇನಿತ್ತು ಬೆಳಗಾವಿಯಲ್ಲಿ ನಾವು ಚೆನ್ನಾಗಿ ಕೆಲಸ ಮಾಡ್ತೀವಿ. ನಾನು ತಾತ್ಕಾಲಿಕ ಟೌನ್ ವಿನ್ನಿಂಗ್ ಕಮಿಟಿ ಮೆಂಬರ್ ಕೂಡ ಇದ್ದೇನೆ ಬೆಳಗಾವಿಯಲ್ಲಿ ಕಾರ್ಪೊರೇಷನ್ದಲ್ಲಿ. ಅದಕ್ಕಾಗಿ ನಾನು ಚೆನ್ನಾಗಿ ನನ್ನಲ್ಲಿ ವರ್ಕ್ ನಡೀತಾ ಇದೆ. ಅದ್ರಾಗ ನಾನು ಕೇಶವಮೂರ್ತಿ ಬಗ್ಗೆ ಅವರು ಕೇಳಿದ್ದೆ, ಅವ್ರದ್ದು ಕೇಳಿದ ಬಗ್ಗೆ ನನಗೂ ಅದು ಚಲೋ ಅನಿಸ್ತು. ಆಮೇಲೆ ನಾನು ಕರ್ನಾಟಕ ರಾಜ್ಯ ಬೀದಿ ಬದಿ ವ್ಯಾಪಾರ ಸಂಘಕ್ಕೆ ನಾನು ಈಗ ಅಲ್ಲಿ ಮುಂದುವರಿಸ್ಬೇಕಂತ ನಾನು ಅವರಲ್ಲಿ ಜಾಯ್ನ್ ಆಗೀನಿ. ಎಷ್ಟು ವರ್ಷ ಮಾಡಿದ್ದೀರಲ್ಲಿ? ನಾನು ಫಸ್ಟ್ TBC ಮೆಂಬರ್ ಇದ್ದಿದ್ದಿಲ್ಲ. ನಾನು ಕೂಡ ಬೀದಿ ಬದಿ ವ್ಯಾಪಾರಿ. ಅವಾಗಿಂದ ನಾನು ಒಂದು ಸೋಷಿಯಲ್ ಆ್ಯಕ್ಟಿವಿಟೀಸ್ನಲ್ಲಿ ಇದೆ. ನಾನು ಸೋಷಿಯಲ್ ವರ್ಕರ್ ಇದ್ದೇನೆ. ಅಲ್ಲಿಂದ ನಾವು ಬೀದಿ ಬದಿ ವ್ಯಾಪಾರಿ ಸೇವೆ ಮಾಡ್ತಾ ಇದ್ದೆ. ಆಮೇಲೆ ಒಂದು 8 ತಿಂಗಳಾಯ್ತು ನಾನು ಟೌನ್ ವೆಂಡಿಂಗ್ ಕಮಿಟಿ ಮೆಂಬರ್ ಕೂಡ ಇದ್ದೀನಿ. ತಾತ್ಕಾಲಿಕ ಅಂತ ಇದ್ದೇವೆ ನಾವು ಅಲ್ಲೇ. ಆಮೇಲೆ ಅಲ್ಲಿಂದು ನಾನು ಸುಮಾರು ಒಂದು ವರ್ಷ ಆಯಿತು ನಾ ಕರ್ನಾಟಕ ಬೀದಿ ಬದಿ ವ್ಯಾಪಾರಿ ಒಕ್ಕೂಟದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಬಟ್ ಅದು ಬಿಟ್ಟು ನಾನು ಇವತ್ತು ನವ ಕರ್ನಾಟಕದಲ್ಲಿ ಈ ಶಿವಮೂರ್ತಿಯವರಾಗಲಿ ಮತ್ತು ಹಲವಾರು ಆಶಾ ಮೇಡಮ್ ಅಂತಿದ್ದಾರೆ. ಆಮೇಲೆ ಕೆಲವರು ನಮಗೆ ಗ್ಯಾಂಗ್ ಹೊಸ ಸೇರಿದೆ, ನಾನು ಕೆಲವು ಮಂದಿ ಆಗಿದ್ದಿಲ್ಲ. ಬಟ್ ನಾನು ಸ್ಟಡಿ ಮಾಡ್ತಾ ಇದ್ದೆ, ಗ್ರೂಪ್ದಲ್ಲಿ ನೋಡ್ತಾ ಇದ್ದೀನಿ ಯಾರ ವರ್ಕ್ ಹೆಂಗಿರುತ್ತೆ ಏನ್ರಿ, ಅದೆಲ್ಲ ವಿಚಾರ ಮಾಡಿಕೊಂಡು ನಾನು ಇಲ್ಲಿ ಬಂದು ಈ ರಂಗಸ್ವಾಮಿ ಅವರು ಸರಿಯಾಗಿ ಕೆಲಸ ಮಾಡ್ತೀನಿ. ನನಗೆ ಅಂದರೆ ರಂಗಸ್ವಾಮಿ ಅವ್ರಿಗೆ ನಂದು ಟಚಿಂಗ್ ಇದ್ದಿದ್ದಿಲ್ಲ. ಬಟ್ ಅವ್ರದ್ದು ನನಗೂ ಕಾಲ್ ಇರ್ತಿದ್ದಿಲ್ಲ. ಬಟ್ ನಂದು ಎಕ್ಸ್ಪೆಕ್ಟೇಷನ್ ಇತ್ತು ಅವ್ರು ಕಾಲ್ ಮಾಡಬೇಕಂತ, ಅವ್ರಿಗೂ ಕೂಡ ಇರ್ಬೋದು, ನಾನು ಕಾಲ್ ಮಾಡಬೇಕಂತ. ಬಟ್ ನಾಳೆ ಅವ್ರ ಮೇಲೆ ಸೆಕ್ರೆಟರಿ ಇದ್ದೆ. ಆಮೇಲೆ ನಾನು ವಿಚಾರ ಮಾಡಿದೆ, ಯಾಕೋ ಹೊಂದಿಲ್ಲ ಅಂದಮೇಲೆ ಮಾಡೋದು ಸರಿ ಅನ್ಸಲ್ಲ. ಅದಕ್ಕಾಗಿ ನಾವು ಸುಮಾರು ನಿಮ್ಮ ಜೊತೆ ಎಷ್ಟು ಜನ ಬರ್ತಾರೆ? ನಾನು ಸಂಘಟನಾದಲ್ಲಿ ಸುಮಾರು ಸಾವಿರಾರು ಜನ ನಾನು ಬೆಳಗಾವಿಯಲ್ಲಿ ಮಾಡಿ ತೋರಿಸ್ತೀನಿ. ಮತ್ತು ಬಂದೇ ಬರ್ತಾರೆ. ಹಲವಾರು ನಾನು 500 to 600 ಜನ ನನ್ನ ಹತ್ರ ಇದ್ದಾರೆ. ಉತ್ತರ ಕರ್ನಾಟಕ ಬೆಳಗಾವಿ ಜಿಲ್ಲೆ ಒಂದೇ ಅಲ್ಲ, ಬೇರೆ ಬೇರೆ ನಿಮ್ಮ ಬರ್ತಾರೆ. ನಾ ಈಗ ಮತ್ತೆ ಮುಂದುವರಿಸ್ತೀನಿ ರೀ. ನಾನು ಬರೀ ಬೆಳಗಾವಿ ಸಿಟಿಯಲ್ಲಿ ಇಷ್ಟು ಮಾಡಿ ತೋರಿಸ್ತೀನಿ. ನಾನು ಇನ್ನು ತಾಲೂಕಾದಲ್ಲಿ ನಾ ಕೆಲಸ ಮಾಡಿಲ್ಲ. ಮತ್ತೆಲ್ಲಾದ್ರೂ ಮಾಡ್ರೆ ನಾನು 100% ನಾವು ಬೆಳೆಸ್ತೇವೆ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ. ಮುಂಬೈ ಕರ್ನಾಟಕದ ಹುಬ್ಬಳ್ಳಿ ಆಗಿರ್ಬೋದು, ಧಾರವಾಡ ಆಗಿರ್ಬೋದು, ಬೇರೆ ಆ ಕಡೆಯಿಂದ ಎಲ್ಲ ಬರ್ತಾರೆ. ಆ ಕಡೆಯಿಂದ ಈಗ ನಾನು ಜಿಲ್ಲಾದಲ್ಲೇ ಇದು ಮಾಡಿಲ್ಲ. ಆಮೇಲೆ ನಮ್ಮ ತಾಲೂಕಾಗಳಲ್ಲಿ ನಾನು ಇದು ಮಾಡ್ತಾ ಇದ್ದೆ. ನಾನು ಬೆಳಗಾವಿ ಜಿಲ್ಲಾ ಅಧ್ಯಕ್ಷ ಆದಮೇಲೆ ಇದು ಇವ್ರ ಕಡೆ ನಾನು ಅಧ್ಯಕ್ಷ ಅದೇ ಆರ್ಗನೈಸರ್ ಇದ್ದೆ. ಇಲ್ಲೇ ನಾನು ಅಧ್ಯಕ್ಷ ಕೂಡ ಆಗೇನೆ. ಎಲ್ಲ ತಾಲೂಕಾ ನಾನು ಕವರ್ ಮಾಡ್ತೀನಿ. ಎಲ್ಲ ಕಡೆ ಬೀದಿ ಬದಿ ವ್ಯಾಪಾರ ಸಂಘಟನೆ ಕಟ್ತೀನಿ. ನಾವು ಕರ್ನಾಟಕ ಸಂಘಟನೆ ಕಟ್ಟಿ ನಾವು ಬೆಳೆಸ್ತೇನೆ ಅಂತ ನನಗೆ ಚೆನ್ನಾಗಿ ನನಗೆ ಕಾನ್ಫಿಡೆನ್ಸ್ ಇದೆ. ಅದಕ್ಕೆ ನನಗೆ ಇದು ಕೂಡ ಗೊತ್ತಿದೆ. ನನಗೂ ಕೇಶವಮೂರ್ತಿ ಸರ್ ನಮ್ಮ ರಾಜ್ಯಾಧ್ಯಕ್ಷರು ನಂಗೆ ಸಪೋರ್ಟ್ ಕೊಡ್ತಾರಂತೆ. ಅವ್ರ ನೇತೃತ್ವದಲ್ಲಿ ನಾನು ಖಂಡಿತವಾಗಿ ನಾನು ಸಂಘಟನೆ ಬೆಳೆಸ್ತೇನೆ. ಶಿವ ಮಾದೇವನಾಯ್ತು. ನಾವು ಜಿಲ್ಲಾ ಬೆಳಗಾವಿ ಮಹಿಳಾ ಅಧ್ಯಕ್ಷ ಇದ್ದೇನೆ ರೀ. ನಮಗೆ ನಾವು ನಮ್ಗೆ ರಂಗಸ್ವಾಮಿ ಕಡೆ ನಮ್ಗೆ ಕೆಲಸ ಮಾಡೋಕೆ ಇಷ್ಟ ಇಲ್ಲ ಅಂಥೇಳಿ ನಾವು ಕೇಶವಮೂರ್ತಿ ಕಡೆ ಸೇರಳಕ್ಕೆ ಬಂದೆವು. ನಾ ಎಲ್ಲ ಕೆಲಸ ಮಾಡಿ ತೋರಿಸಿದ್ರು ನಂಗೆ ಏನು ರಸೀದ್ ಕೊಟ್ಟಿಲ್ಲ. ಅವ್ರ ಒಂದು ವರ್ಷದಾಗ ಒಂದು 5-6 ಜನ ಕೂಡಿಸಿ ಎಲ್ಲ ಕೆಲಸ ಮಾಡಿದ್ರು ನನಗೆ ಮುಂದೆ ಏನೂ ಅವ್ರು ಇದನ್ನು ಕೊಡ್ದಿಲ್ಲ ಅಂತೇಳಿ ನಾವು ಕರ್ನಾಟಕದಾಗ ನಾ ಸೇರ್ಕೊಂಡಿದ್ದೆ. ನಮ್ಗೆ ಇವ್ರ ಕೆಲಸ ಇಷ್ಟ ಆಗಿದ್ರೆ ಅವ್ರ ಕೆಲಸ ನಮ್ಗೆ ಇಷ್ಟ ಆಗಿಲ್ಲ. ನಾವು ಬೆಳಗಾವಿ ತುಂಬ ಎಲ್ಲ ಕೆಲಸ ಮಾಡಿದ್ರು ನಮ್ಗೆ ಇನ್ನೂ ತನಕ ಏನೋ ಅವ್ರು ರಸಿ ಕೊಟ್ಟಿಲ್ಲ, ಏನೂ ಮಾಡಿಲ್ಲ. ಗುರುತಿನ ಚೀಟಿ ಏನು ಮಾಡಿಲ್ಲ, ಗುರುತಿನ ಚೀಟಿ ಇಲ್ಲ, ಅವ್ರು ಏನು ಫೋನ್ ಇಲ್ಲ, ಏನಿಲ್ಲ. ಅವ್ರು ನಮ್ಗೆ ಏನು ಸಹ ಇದೆ ಇಲ್ರಿ, ಕಾಂಟ್ಯಾಕ್ಟ್ ಸಿಕ್ಕಿಲ್ಲ ಇಲ್ರಿ. ಅವ್ರು ಒಂದಿಬ್ಬರಿಗೆ ಬರ್ತಾರೋ, ಒಂದಿಬ್ಬರು ಹೇಳ್ತಾರೋ ಹೋಗ್ತಾರೋ. ನಮ್ಮ ಮಂದಿಲ್ಲ ಎದ್ದು ನಾವು ಏನು ಮಾಡತ್ತಿ ಏನು ಮಾಡತ್ತಿ ಇಷ್ಟೆಲ್ಲ ಮಾಡಿದ್ರು ಏನು ಸರಿ ಇಲ್ಲ ಅಂತೇಳಿ ನಮ್ಗೆ ಬಿದಿಯಪ್ಪ ಜಗಳ ಮಾಡ್ತಾರೆ. ಏನೋ ಒಂದು ಪೊಲಿಟಿಷಿಯನ್ ಕೆಲಸ ಬಂದ್ರು ನಾವು ಫೋನ್ ಹಚ್ಚಿದ್ರು ನಮ್ಗೆ ಏನು ರಿಸೀವ್ ಕೊಡೋದಿಲ್ಲ. ಅದ್ರ ಸಂಬಂಧಾಗಿ ನಮ್ಗೆ ಅದು ಬ್ಯಾಡಾಗಿ ನಮ್ಗೆ ಬೇಜಾರಾಗಿ ನಾವು ಬೇರೆ ಸಂಘಟನೆ ನಾವು ಕರ್ನಾಟಕವನ್ನು ಸೇರ್ಕೊಳ್ಳೋದು. ಇದು ನಮ್ಗೆ ಅನ್ನಿಸ್ತಾ ಇರೋದು ಏನು ಗೊತ್ತಾ, ಇವ್ರು ಬಿಡುಗಡೆ ಈಗ ಇವರು ಬಿಟ್ಟು ಬಂದಿರೋದು ಕಾರಣ ಏನಂದರೆ ಇದರೊಳಗೆ 1,100 ರೂಪಾಯಿ ತೊಗೊಳ್ತಾ ಇದ್ದಾರೆ. ನಾವು ಕೇಳಿದ್ವಿ, ನಾವು ಅಲ್ಲೇ ಇದ್ವಿ. ಆಗ ಕೇಳಿದ್ದಕ್ಕೆ ನಿಮಗೆ ಗೊತ್ತಾಗಲ್ಲ ರೀ, ಸುಮ್ಮನೆ ಇರ್ರಿ,
ಆದೇಶ ಮೇರೆಗೆ ಯಾರು DK ಶಿವಕುಮಾರ್ ಆದೇಶ ಮೇರೆಗೆ ನಾನು 1,100 ರೂಪಾಯಿ ತೊಗೊಳ್ತಾ ಇರೋದು ಅಂತ ಮಾಹಿತಿ ಕೊಡ್ತಾಯಿದ್ರು. ಆ ಥರ ಮಾಹಿತಿನೇ ಇಲ್ವಲ್ಲ, ನೀನು ಏನಕ್ಕೆ ತೊಗೊಳ್ತೀಯಾ ಅಂತ ನಾನು ಕೇಳಿದ್ದಕ್ಕೆ ಇದೆಲ್ಲ ನಡವಳಿಕೆ ನಮಗೆ ಸರಿಯಾಗಿಲ್ಲ. ನಾವೇನು ಮಾಡಿದ್ವಿ, ನಾವು ಬಿಟ್ಟು ಬಂದಿರೋದಿದ್ದು ಸಂಘಟನೆ ಬೆಳೆಸಿದ್ದೀವಿ ಭಾಳ, ಈ ರಾಜ್ಯ ಮಟ್ಟಕ್ಕೆ ಭಾಳ ಬೆಳೆಸಿಬಿಟ್ಟು ನಾವು ಏನಪ್ಪ ಇಷ್ಟೊಂಥರ ಹೇಳಿದ್ರು ಕೇಳೋಕ್ಕೆ ಸಾಧ್ಯನೇ ಇಲ್ಲ. ಅವನು ಇವ್ನು ಮಾಡೋದೇ ನಿಜ, ಇವ್ನು ಮಾಡೋದೇ ಸತ್ಯ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದ. ನಮಗನ್ನು ಹಿಡಿಸಿಲ್ಲ. ಬೀದಿ ಬದಿ ವ್ಯಾಪಾರಿಗಳು ಮಳೆ ಒಳಗೆ, ಚಳಿ ಒಳಗೆ, ಬಿಸಿಲು ಒಳಗೆ ಕಾಯ್ಕೊಂಡು ನಿಂತ್ಕೊಂಡು ಇರ್ತಾರ ಹತ್ರ 1,100 ರೂಪಾಯಿ, ಆಮೇಲೆ ಬಂದರೆ 5,000 ಆ ಥರ ಎಲ್ಲ ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ಮಾಡೋಕ್ಕೆ ಹೋಗ್ತಾ. ನಮಗೆ ಇದೆಲ್ಲ ಇಷ್ಟ ಇಲ್ಲಪ್ಪ, ನಾವು ಖರ್ಚು ಮಾಡೋರು, ಖರ್ಚು ತಗೊಳ್ಳೋರಲ್ಲ ಅಂತ ನಾವು ಕೈ ಬಿಟ್ಟು ಅವನಿಗೆ ಈಚೆಗಡೆ ಬಂದು ನಾವು ನವ ಕರ್ನಾಟಕ ಬೀದಿ ವ್ಯಾಪಾರಿ ಸಂಘನ ಉದ್ಘಾಟನೆ ಮಾಡಿ ಈಗ ದೊಡ್ಡ ಮಟ್ಟಿಗೆ ಬೆಳೆಸ್ತೀವಿ. ಈಗ ಮುಂದಿನ ಈ ತಿಂಗಳೊಳಗೆ ಎಂಡಿಂಗ್ವರೆಗೂ ರಾಜ್ಯ ಮಟ್ಟದಲ್ಲಿ ಜಿಲ್ಲೆಯಿಂದ ಎಲ್ಲ ಜನ ಬರ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಆಹ್ವಾನ ಮಾಡ್ತೀವಿ. ಯಾರು ಬೇಕಾದರೂ ಬಂದು ಸೇರೋಕ್ಕೆ ಇಷ್ಟಪಡ್ತೀವಿ ನಾವು.